ವಿಚಾರಗಳನ್ನು ಮೈಗೂಡಿಸಿಕೊಂಡಂಥ ಭೀಮಜ್ಯೋತಿ ಶ್ರೀನಿವಾಸ್ ಸರ್ ಅವರು, IPD ಸಾಲಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ಪಿತಾಮಹ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿರ್ತಾರೆ. ಆ ಒಂದು ಬಿರುದು ಕೂಡ ಸರ್ಕಾರದಿಂದನೇ ಬಂದಿರ್ತದೆ. ಪೌರ ಕಾರ್ಮಿಕರು ಪಿತಾಮಹ IPD ಸಾಲಪ್ಪನವರು ಏನು ಅವರು ಸತ್ತಿ ಸರಿಸುಮಾರು 24 ವರ್ಷಗಳಾಗಿತ್ತು. 24 ವರ್ಷಗಳ ನಂತರ ಏನು IPD ಸಾಲಪ್ಪ ವಿಚಾರಗಳನ್ನು ಆಚೆ ತಗೊಬಂದರು. IPD ಸಾಲಪ್ಪನವ್ರ ವಿಚಾರಗಳು ಆಚೆ ಬಂದ ಮೇಲೆ ಏನು ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಇಂಗ್ಲೀಷಲ್ಲಿತ್ತು. ಇಂಗ್ಲೀಷಲ್ಲಿರೋದನ್ನು ಕನ್ನಡಕ್ಕೆ ತರ್ಜನೆ ಮಾಡಿ ಕನ್ನಡ ಭಾಷೆಯಲ್ಲಿ ಏನು ಅನುಮೋದನೆ ಮಾಡಿ ಎಲ್ಲ ರಾಜ್ಯಕ್ಕೆ ಕಲಿಸಿದಂಥ ಚರಿತ್ರೆ ಯಾರ್ದಪ್ಪ ಅಂತಂದರೆ ಈ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಈ IPD ಸಾಲಪ್ಪನವರ ಪ್ರತಿಮೆಯಿಂದ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವರು ಅನಾಮಕರು ಬಂದು IPD ಸಾಲಪ್ಪನವರ ವಿಚಾರಗಳನ್ನು ನಾವು ಮಾತಾಡ್ತೀವಿ, ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಂಧುಗಳೇ, ಏನು 2024 ಜೂನ್ ತಿಂಗಳಿಂದ ವಾಕ್ ಟು ವಾರ್ಡು ಜಾಗೃತಿ ಅಭಿಯಾನ ಅಂತ ಹೇಳ್ಬಿಟ್ಟು ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರುಗಳ ಬಗ್ಗೆ ನಾವು ವಾರ್ಡ್ಗಳನ್ನು ಸುತ್ತಬೇಕಾದ್ರೆ ಇದೇ ಕೆಲವರು ಅನಾಮಕರು ಈ ಒಂದು ನಾವು ಏನು ವಾರ್ಡ್ಗಳನ್ನು ಸುತ್ತಿ ಕಾರ್ಮಿಕರಿಗೆ ಅವೇರ್ನೆಸ್ ಕೊಡಿಸ್ತಾ ಇದ್ದೀವೋ ಆ ಅವೇರ್ನೆಸ್ಸನ್ನು ಅವರು ಬಳಕೆ ಮಾಡಿಕೊಂಡು ಏನು ಒಂದು ಷಡ್ಯಂತ್ರ ಮಾಡಿ ಕಾರ್ಮಿಕರನ್ನ ಅತಂತ್ರದಲ್ಲಿಟ್ಟಿದ್ದಾರೆ. ಇದುವರೆಗೂ ಇದು ತಮ್ಮೆಲ್ಲರಿಗೂ ಗಮನ ಇದೆ, ತಮ್ಮೆಲ್ಲರಿಗೂ ಕಣ್ಮುಂದೆ ಕಾಣ್ತೈತೆ ಬಂಧುಗಳೇ. ಈಗ ಮತ್ತೆ ನಾವು ವಾಕ್ ಟು ವಾರ್ಡು ಜಾಗೃತಿ ಅಭಿಯಾನ ಪತ್ರ ಚಳವಳಿ ಅಂತ ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಪತ್ರ ಚಳವಳಿಯನ್ನು ಯಾವ ರೀತಿ ನಾವು ಏನು ನಮ್ಮ ಕಡೆ ಮಾಡ್ಕೋಬೇಕು, ಯಾವ ರೀತಿ ಷಡ್ಯಂತ್ರ ಮಾಡಬೇಕು, ಯಾವ ರೀತಿ ಕಾರ್ಮಿಕರನ್ನು ಅತಂತ್ರದಲ್ಲಿಡಬೇಕು, ಈ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರುಗಳಿದ್ದಾರೆ, ನಿಮಗೆ ಒಳ್ಳೆಯದಾಗಬಾರ್ದು ಅಂತ ಒಂದು ಉದ್ದೇಶದಿಂದ ಮತ್ತೆ ಈಗ ಷಡ್ಯಂತ್ರ ಮಾಡೋಕ್ಕೆ, ಮತ್ತೆ ನಿಮ್ಮನ್ನು ಅತಂತ್ರದಲ್ಲಿಡೋಕ್ಕೆ ಮತ್ತೆ IPD ಸಾಲಪ್ಪನವರ ಹೆಸರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಏನು ನೀವು ಕಾರ್ಮಿಕರಿದ್ದೀರಾ, ನೀವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ದಯವಿಟ್ಟು ಇಂಥ ಅವ್ರ ಮಾತುಗಳನ್ನು ನೀವು ಕೇಳಬೇಡಿ. ಇದನ್ನು ಅವರು ಷಡ್ಯಂತ್ರ ಮಾಡೋಕ್ಕೆ ಇವತ್ತು ಮತ್ತೆ IPD ಸಾಲಪ್ಪ ಅವರ ಹೆಸರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದಿದೆ, ಏನು ಈಗ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನು ವಾಕ್ ಟು ವಾರ್ಡು ಜಾಗೃತಿ ಪತ್ರ ಚಳವಳಿ ಮಾಡ್ತಾ ಇದ್ದೀವಿ. ನಾವು ಯಾರಿಗೂ ಧಿಕ್ಕಾರ ಹಾಕೋಂಗಿಲ್ಲ, ಮುಷ್ಕರ ಮಾಡೋಂಗಿಲ್ಲ, ಯಾರನ್ನು ನಾವು ಎದುರಾಕೊಳ್ಳೋಂಗಿಲ್ಲ. ಮನೆಯಿಂದ ನಾವು ಕಸ ತಗೊಳ್ತಾ ಇದ್ದೀವಿ, ಸಾರ್ವಜನಿಕರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರ ಹತ್ರ ನಾವು ಪತ್ರವನ್ನು ಬರೆಸೋದ್ರ ಮೂಲಕ ನಾವು ನಮ್ಗೆ ಬರಬೇಕಾಗಿರ್ತಕ್ಕಂಥ ಏನು ಸವಲತ್ತುಗಳಿರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ಕಾಯಮಾತಿ ಇರ್ಬೋದು, ಸಾರ್ವಜನಿಕರಿಂದನೇ ನಾವು ಪಡ್ಕೋಬೇಕಂತೇಳಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಂತರ ತಮ್ಮಲ್ಲಿ ಮತ್ತೊಂದು ಸಲ ನಾನು ಕೇಳ್ಕೊಳ್ಳೋದಂದರೆ IPD ಸಾಲಪ್ಪನವರ ಹೆಸರು ಹೇಳ್ಕೊಂಬರೋವಂಥವರು ತುಂಬ ಜನ ಇರ್ತಾರೆ. ಆದರೆ IPD ಸಾಲಪ್ಪ ವಿಚಾರಗಳು ಅವ್ರು ಕೊಟ್ಟಿರ್ತಕ್ಕಂಥ ಏನು ವರದಿ, ಆ ವರದಿ ನಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಇಲ್ಲ. ಆ ವರದಿ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವರಿಕೆ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಸಾಲಪ್ಪ.